ಗ್ರೇಟರ್ ಬೆಂಗಳೂರು ವಿಧೇಯಕದ ಚರ್ಚೆಯ ವೇಳೆ ವಾಗ್ವಾದ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕ ಮುನಿರತ್ನ ನಡುವೆ ವಾಗ್ವಾದ ನಡೆದಿದೆ. ಯಾವಾಗಲೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವಿನ ವಾಗ್ವಾದ ಗಮನ ಸೆಳೆಯುತ್ತೆ. ಈ ಬಾರಿಯೂ ಕೂಡ ನಾನು ಮೈಸೂರು ವಿವಿಯಲ್ಲಿ MA ಮಾಡಿದ್ದೇನೆ, ಲೋಕಲ್ ಬಾಡೀಸ್ ಬಗ್ಗೆ ಸ್ಟೋರಿ ಬರೆದಿದ್ದೆ, ಎಲ್ಲವನ್ನ ಆಲೋಚಿಸಿಯೇ ನಾವು ತಂದಿದ್ದೇವೆ. ನಿಮಗೆ ಒಪ್ಪಿಗೆ ಇಲ್ಲದಿದ್ದರೆ ಬಿಲ್ ವಾಪಸ್ ತೆಗೆದುಕೊಳ್ಳೋಕೆ ನಾನು ರೆಡಿ ಇದ್ದೇನೆ. ನಾವು ಮುಂದೆ ಇರಬಹುದು, ನಾವು ಮುಂದೆ ಇಲ್ಲದೇ ಇರಬಹುದು, ಯಾವುದೇ ಸಮಸ್ಯೆ ಆಗಬಾರದು ಅಂತ ಹೇಳಿ ಈ ಬಿಲ್ಲನ್ನು ತಂದಿದ್ದೇವೆ. ರಾಜೀವ್ ಅಲಹಾಬಾದ್ ಕಾರ್ಪೊರೇಟರ್ ಆಗಿದ್ದವರು, ಸ್ಟಾಲಿನ್ ಚೆನ್ನೈನ ಕಾರ್ಪೊರೇಷನ್ನಿಂದ ಬಂದಂಥವರು, ಹಲವರು ಪಂಚಾಯಿತಿ ಕಾರ್ಪೊರೇಷನ್ನಿಂದ ಬಂದಿದ್ದಾರೆ. ಮಿಸ್ಟರ್ ಅವರ ಹೆಸರೇನು ಅಂತ ಹೇಳಿ ಮುನಿರತ್ನ ಅವರನ್ನು ಕೇಳಿದ್ದಾರೆ DKಶಿ. ನನ್ನ ಹೆಸರು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿ ಮುನಿರತ್ನ ಕೇಳಿದ್ದಾರೆ. ಪಾಪ ನೀವು ಇನ್ವೆಸ್ಟಿಗೇಷನ್ಗೆ ಹೋಗ್ತಿದ್ದೀರಲ್ಲ, ಇನ್ನೂ ನಿಮ್ಮ ಇನ್ವೆಸ್ಟಿಗೇಷನ್ ಬಾಕಿ ಇದೆ, ಅದಕ್ಕೆ ನಿಮ್ಮ ಹೆಸರು ಮರ್ತಿದ್ದೇನೆ ಅಂತ ಹೇಳಿ DKಶಿ ಹೇಳಿದ್ದಾರೆ. ಈ ವೇಳೆ ಒಂದೇ ಬಾರಿ CBIಗೆ ಕೊಡಿ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ನನ್ನದು ನಿಮ್ಮದು ಎಲ್ಲ ಕೇಸ್ಗಳು CBI ಕೊಟ್ಬಿಡಿ ಅಂತ ಹೇಳಿ ಮುನಿರತ್ನ ಕಾಲೆಳೆದಿದ್ದಾರೆ. I don't want to hide anything. That is why House Committee ಮಾಡಿದೆ. Don't worry, ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ. ಮಿಸ್ಟರ್ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ. ಡೋಂಟ್ ವರಿ, ನಿನ್ನ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು. ಅದಕ್ಕೆ ಪಾಪ ಇನ್ನು ನಿಂದು ಇನ್ವೆಸ್ಟಿಗೇಷನ್ ಇನ್ನು ನಾವು ಮಾಡಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಒಟ್ಟಿಗೆ CBI ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಪುಟ್ಟ ಡೈವರ್ಟ್ ನಾವೆಂತ ಹೋಗ್ತೀವಿ ನಾವು, ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಸತೀಶ್ ರೆಡ್ಡಿ ಅವರೇ, ನೀವು ರಾಮಮೂರ್ತಿ ಕೂತ್ಕೊಳ್ಳಪ್ಪ, ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಕೂತ್ಕೋ. ಐ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್.